ಸ್ಯಾಟರ್ಡೆ ವ್ಲಾಗ್. ಇವತ್ತಿನ ಡಿನ್ನರ್ಗೆ ನಾನು ಕರಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕಾಫಿ ಮಾಡ್ಕೊಬಿಡೋಣ ಅಂತ ಹೇಳಿ ಕಾಫಿಗೆ ಇಟ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲನೂ ಎತ್ತಿಟ್ಬಿಟ್ಟು ವಾಶ್ ಮಾಡಿಬಿಟ್ಟು ಕಾಫಿ ಎಲ್ಲ ಕುಡ್ದಾದ್ಮೇಲೆ ನಾನಿಲ್ಲಿ ಸಾಂಬಾರ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ನಮ್ಮ ಮನೇಲಿ ಈ ಕರಳೆ ಸಾಂಬಾರನ್ನ ಮಾಡ್ತಾ ಇರೋದು. ನಮ್ಮ ಕಡೆ ಎಲ್ಲ ಈ ಸೀಸನ್ ಅಲ್ಲಿ ಕರಳೆ ಸಾಂಬಾರನ್ನ ಜಾಸ್ತಿನೇ ಮಾಡ್ತಾರೆ. ಬಟ್ ನಾನು ಯಾವಾಗಲೂ ಒಂದ್ಸರಿನೂ ಕೂಡ ಈ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿರಲಿಲ್ಲ. ಹೇಗೆ ಮಾಡೋದು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ನಾನು ನಮ್ಮ ಅಕ್ಕನ ಹತ್ರ ಕೇಳ್ಕೊಂಡು ಮಾಡ್ತಾ ಇರೋದು. ನಮ್ಮ ನೈಬರ್ ನನಗೆ ಕರಳೆನ ಕೊಟ್ಟಿದ್ರು ಸಾಂಬಾರ್ ಮಾಡಿ ಅಂತ ಹೇಳಿ, ಹಂಗಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಕರಳೆನಲ್ಲಿ ಉಪ್ಸಾರು, ಗೊಜ್ಜು, ಸಾಂಬಾರು ಎಲ್ಲಾ ತರನು ಕೂಡ ಮಾಡ್ಬೋದು. ನಾನಿಲ್ಲಿ ಸಾಂಬಾರ್ ಮಾಡೋಣ ಗಟ್ಟಿಯಾಗಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಸಾಂಬಾರ್ ಆಗಿತ್ತು. ಇನ್ನು ಈ ಕರಳೆ ಸಾಂಬಾರ್ಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಮುದ್ದೆನ ಮಾಡಿ ಊಟನ ಮಾಡಿದ್ವಿ. ಇದ್ರದ್ದು ಕಂಪ್ಲೀಟ್ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ, ಮತ್ತೆ ಸಿಗ್ತೀನಿ.